ಈ ವರದಿ ಇದು ಸೈಂಟಿಫಿಕ್ ಆಗಿ 55 ಕ್ವಶನ್ಗಳನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಒಂದು ಸೈದ್ಧಾಂತಿಕವಾಗಿ ಮಾಡಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಪ್ರಥಮ. ಇದು ಯಾವುದೇ ಒಂದು ಜನಾಂಗಕ್ಕಾಗಲಿ ಯಾವುದೇ ಒಂದು ಇದಕ್ಕಾಗಲಿ ಮಾಡಿರ್ತಕ್ಕಂಥದ್ದೆಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರೆ, ಅದೇ ರೀತಿ ಇವತ್ತು ವಿರೋಧ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಬಟ್ ಡೇಟಾಬೇಸ್ಡ್ ಇದು ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅವ್ರಿಗೆ ತಿಳುವಳಿಕೆ ಬರಲಿ, ನೋಡಲಿ, ರಿಪೋರ್ಟ್ ನೋಡಲಿ, ಆಮೇಲೆ ಮಾತಾಡಲಿ. ಏನು ಈ ಹಿಂದೆ 1931ರಲ್ಲಿ ಗಣತಿ ಆಗಿದ್ದು ಇಲ್ಲಿವರೆಗೂ ಆಗಿರಲಿಲ್ವೋ ಅದನ್ನು ಇಡೀ ಭಾರತದಲ್ಲಿ ಪ್ರಥಮವಾಗಿ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆ ಕೊಟ್ಟಿರೋದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಈ ಒಂದು ಸಮೀಕ್ಷೆ ರಾಜ್ಯದ ಪ್ರಗತಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವು ಈಗಾಗಲೇ ಹಾವನೂರು ವರದಿಯಿಂದ ನಾವು ಅದರ ಪ್ರಗತಿಯನ್ನು ಕಂಡಿದ್ದೇವೆ. ಈ ವರದಿ ಇದು ಸೈಂಟಿಫಿಕ್ ಆಗಿ 55 ಕ್ವಶನ್ಗಳನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಒಂದು ಸೈದ್ಧಾಂತಿಕವಾಗಿ ಮಾಡಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ಪ್ರಥಮ. ಇದು ಇವತ್ತು ಕೂಡ ಚರ್ಚೆ ಇರ್ತಕ್ಕಂಥದ್ದು ಏನು ಒಂದು ಲೀಕ್ ಆಗಿದೆ, ವರದಿ ಇದಾಗಿದೆ ಅಂತಕ್ಕಂಥ ಮಾತನ್ನೆಲ್ಲ ಮಾತನಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಇದನ್ನು ಯಾವುದೇ ಒಂದು ಜನಾಂಗಕ್ಕಾಗಲಿ ಯಾವುದೇ ಒಂದು ಇದಕ್ಕಾಗಲಿ ಮಾಡಿರ್ತಕ್ಕಂಥದ್ದೆಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರೆ, ಅದೇ ರೀತಿ 75% ರಿಸರ್ವೇಷನನ್ನು ಇವತ್ತು ನಿಗದಿ ಮಾಡಿರ್ತಕ್ಕಂಥದ್ದು. ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತಕ್ಕಂಥದ್ದೇ ಸಮಾಜದ ಚಿಂತನೆ. ಇವತ್ತು ವಿರೋಧ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಹೊಂದಬೇಕಾಗಲಿ, ಯಾವುದೇ ದೃಷ್ಟಿಯಲ್ಲಾಗಲಿ ಎಲ್ಲ ಸಮಾಜಗಳನ್ನು ಒಳಗೊಂಡಂತಹ ಮಾತ್ರ ಅವರಿಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ನಾವೆಲ್ಲ ತಿಳಿದಿರ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಆ ಕ್ವಶನರಿಗೆ ಏನು ಅವರೇ ಕೊಟ್ಟಂಥ ಮಾಲೀಕರು ಅಥವಾ ಮನೆ ಯಜಮಾನರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ತಯಾರು ಮಾಡಿರುವಂಥದ್ದು ವರದಿ. ಆದರೆ ನಮಗೆ ಬಂದಿಲ್ಲ ಅಂತ ಹೇಳೋದಾದರೆ ಇದನ್ನು ಅನೌನ್ಸ್ ಮಾಡಿರೋದುಂಟು, ಪೇಪರಲ್ಲಿ ಅನೌನ್ಸ್ ಮಾಡಿದೆ, TC ಅವರ ನೇತೃತ್ವದಲ್ಲಾಗಿದೆ. ಜೊತೆಗೆ ಯಾವ್ಯಾವ ಜಿಲ್ಲೆಯಲ್ಲಿ ಮಾಡ್ತೀವಿ ಅನ್ನೋದನ್ನು ಪಬ್ಲಿಕೇಶನ್ ಆಗಿದೆ, ಮೀಡಿಯಾದಲ್ಲಿ ಬಂದಿದೆ, 2 ಸಾರಿ ಹಾಕಿದೆ. ನಮಗೆ ಬಂದಿಲ್ಲ ಅನ್ನೋದು ಇವತ್ತಿಗೂ ಕೂಡ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಏನೂ ಇಲ್ಲ. ಇದು ಜಡ್ಜ್ಮೆಂಟ್ ಅಲ್ಲ. ನೆಕ್ಸ್ಟ್ ಇದು ನಿರಂತರವಾಗಿ ಈಗಾಗಲೇ ಇನ್ನೊಂದು ಆಯೋಗನೂ ರಚನೆ ಆಗಿದೆ, ಅದ್ರ ಮುಂದೆನೂ ಕೂಡ ಹೋಗ್ಬೋದಾಗಿದೆ. ಇದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಸರಿಪಡಿಸ್ಕೊಳ್ಳುವಂಥ ಎಲ್ಲ ಅವಕಾಶಗಳಿದೆ. ಆದರೆ ಇದನ್ನು ತಗೊಳ್ಳೇಬೇಕು, ಇದನ್ನು ವರದಿಯನ್ನು ಜನರ ಮುಂದೆ ಇಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಒತ್ತಾಯ. ಇದು ಬರೀ ಕೆಲವು ಜನ ಮಾತನಾಡೋರು ಇದನ್ನು ಅನ್ಸೈಂಟಿಫಿಕ್ ಅಂತಾರೆ. ಯಾವುದು ಅನ್ಸೈಂಟಿಫಿಕ್ಕು? ಯಾಕಾಗಿದೆ? ಆಯಿತು, ಒಬ್ಬ ನಮ್ಮನ್ನು ಕೇಳಿಲ್ಲ ಅನ್ನೋ ಜನ ಇವತ್ತಿಗೂ ಓಪನ್ ಇದೆ. ನೀವು ಹೋಗಿ ಹೇಳಿದ್ರೆ ಅದನ್ನು ಸರಿಪಡಿಸುವಂಥ ಅವಕಾಶಗಳು ಇದೆ. ಈ ಒಂದು ಇಷ್ಟು ಸಮಯೋಚಿತವಾಗಿ ಇದು ಸರಿಯಾದ ರೀತಿಯಲ್ಲಿ ಡೇಟಾನ ನಾವು ತಯಾರು ಮಾಡಿರ್ತಕ್ಕಂಥದ್ದು ಜನತೆಗೆ ಸಿಗಬೇಕು ಮತ್ತು ಇದ್ರ ಬಗ್ಗೆ ಜನತೆಯಲ್ಲಿ ಚರ್ಚೆನೂ ಆಗಲಿ, ಇದನ್ನು ತಡೆ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ನಾಳೆ ಕ್ಯಾಬಿನೆಟಲ್ಲಿ ತೀರ್ಮಾನವೂ ಆಗಲಿ, ಜೊತೆಗೆ ಜನರಿಗೆ ಪಬ್ಲಿಕ್ ಡೊಮೈನ್ನಲ್ಲೂ ಸಿಗಲಿ. ಇದರ ಉದ್ದೇಶ ಸಫಲವಾಗಲಿ ಅಂತ ಆಶಿಸಿ ಯಾವ್ಯಾವ ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದನ್ನು ನೀವು ಡೇಟಾ ಬೇಸ್ಡ್ ಇಲ್ಲ ಅಂತಕ್ಕಂಥ ಕೃಷ್ಣಮೂರ್ತಿ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಅದರ ಆಧಾರದ ಮೇಲೆ ಮಾಡ್ತಾಯಿದ್ದೀವಿ. ನಾವು ಸರ್ಕಾರದ ವರದಿಯನ್ನೆಲ್ಲ ಸರ್ಕಾರನ ಒತ್ತಾಯ ಮಾಡ್ತಾಯಿದ್ದೀವಿ. ಇಷ್ಟು ಖರ್ಚು ಮಾಡಿದ್ದೀರಾ, ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದ್ದೀರಾ, ಸೈಂಟಿಫಿಕ್ ಆಗಿ ಮಾಡಿದ್ದೀರಾ, ಇದನ್ನು ಜಾರಿಗೆ ತನ್ನಿ ಅನ್ನೋದಲ್ಲೇ ನಾವು ಇವತ್ತಲ್ಲ, ಈಗ ಏನು ಈ ವರದಿ ಪ್ರಾರಂಭ ಆಯಿತೋ ಅವತ್ತಿಂದಲೂ ನಾವೆಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ರಾಜ್ಯ ಪ್ರವಾಸ ಮಾಡಿರೋರು ಹೊರತು ಯಾರು ಸಚಿವರು ಅಲ್ಲ, ಯಾರು ಕೂಡ ನಮ್ಮ ವೈಯಕ್ತಿಕವಾದ ವಿಷಯವನ್ನು ಮಾತಾಡ್ತಾ ಇಲ್ಲ. ಅದಕ್ಕೂ ಸಂಬಂಧ ಇಲ್ಲ. ಈಗ ನಾವು ಈ ಒಂದು ಆಗಲೇ ಹೇಳಿದಾಗೆ ಒಂದು ಮಂಡಲ್ ವರದಿ ಬಂತು. ಮಂಡಲ್ ವರದಿಲಿ ಏನು ಮಾಡಿದ್ರು? ಬರೀ ಔದ್ಯೋಗಿಕ ಅಂತ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಮತ್ತೆ ಚರ್ಚೆ ಆದಾಗ ನಮ್ಮ ಸೆಂಟ್ರಲ್ ಹ್ಯೂಮನ್ ರಿಸೋರ್ಸಸ್ ಅರ್ಜುನ್ ಸಿಂಗ್ ಅವರು ಎಜುಕೇಷನ್ಗೆ ತಂದರು. ಈ ರೀತಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ಮಂಡಲದ 27% ಕೊಟ್ಟಿದ್ರೂ ಕೂಡ 27% ಉಪಯೋಗ ಆಗ್ತಾ ಇಲ್ಲ. ಇವೆಲ್ಲರೂ ನಾವು ನೋಡ್ತಾನೆ ಇದ್ದೀವಿ. ಇದು ಭಾಳ ಡೀಪಾಗಿದೆ ಸಬ್ಜೆಕ್ಟು.
ಈವನ್ ಪ್ರೊಫೆಸರ್ಸ್ ಯೂನಿವರ್ಸಿಟಿಗಳಲ್ಲಿ ಇಷ್ಟು ಪರ್ಸೆಂಟ್ ರಿಸರ್ವೇಷನ್ ಇದೆ ಅನ್ನೋದು ಕಾನೂನುಬದ್ಧವಾಗಿದೆ. ಆದರೂ ಕೂಡ ಅದು ಎಫೆಕ್ಟ್ಗೆ ಆಗ್ತಾ ಇಲ್ಲ. ನಾವು ಅವ್ರನ್ನ ಒಳಗೊಂಡಂತೆಯೇ ಹೇಳ್ತಾ ಇದ್ದೀವಿ, ನೀವು ವಿರೋಧ ಮಾಡಬೇಡಿ, ಇದಕ್ಕೆ ಸಹಾಯ ಮಾಡಿ. ಒಂದರಿಂದಲೇ ಎಲ್ಲ ಆಗೋದಿಲ್ಲ, ನಿಮ್ಮೊಬ್ಬರಿಂದನೇ ಎಲ್ಲ ನಡೆಯಲ್ಲ. ಎಲ್ಲರೂ ಒಳಗೊಂಡಂತೆ 72% ಇದು ಬ್ಯಾಕ್ವರ್ಡ್ ಕ್ಲಾಸ್ ಇದೆ, ಎಲ್ಲರೂ ಸೇರಬೇಕು ಅಂತಕ್ಕಂಥದ್ದೇ. ಅವ್ರನ್ನೂ ಸೇರಿಕೊಂಡೇ ಮಾಡಿರೋದು, ಅವ್ರು ಬಿಟ್ಟೇನು ಮಾಡಿಲ್ಲ. ಅವ್ರಿಗೂ ಏನು ರಿಸರ್ವೇಷನ್ ಇತ್ತು ಇವತ್ತು ಆ ರಿಸರ್ವೇಷನ್ ಅವ್ರಿಗಿದೆ, ಕಂಟಿನ್ಯೂ ಆಗುತ್ತೆ. ಅವ್ರನ್ನೇನು ಹೊರತುಪಡಿಸಿ ಮಾಡಿಲ್ಲ, ಅಥವಾ ಇವ್ರಿಗೆ ನಮಗಾಗಿನೇ ಏನು ಮಾಡ್ಕೊಂಡಿಲ್ಲ. ಬಟ್ ಡೇಟಾ ಬೇಸ್ಡ್ ಇದು ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅವ್ರಿಗೆ ತಿಳುವಳಿಕೆ ಬರಲಿ, ನೋಡಲಿ, ರಿಪೋರ್ಟ್ ನೋಡಲಿ, ಆಮೇಲೆ ಮಾತಾಡಲಿ. ಅಂಥ ಇಂದಿನ ಸಮೀಕ್ಷೆಗಳೆಲ್ಲ ಅದು ಇದರ ಸೈಂಟಿಫಿಕ್ ಆಗಿ ಆಗಿರಲಿಲ್ಲ, ಇಷ್ಟೊಂದು ವ್ಯವಸ್ಥಿತವಾಗಿ ಆಗಿರಲಿಲ್ಲ, ಮತ್ತು ಸ್ಯಾಂಪಲ್ ಸರ್ವೆಗಳಾಗಿತ್ತು. ಇದು ಇಡೀ ಭಾರತದಲ್ಲೇ ಪ್ರಥಮವಾಗಿ ಆಫ್ಟರ್ 1931 ಚೆನ್ನಾಗಾಗಿದೆ, ಸರಿಯಾಗಿದೆ. 10% ವೇರಿಯೇಷನ್ ಇದ್ದೇ ಇರ್ತಿಲ್ಲ ಅಂತ ಹೇಳಲ್ಲ, ಅದು ಸರಿಪಡಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಜನರಿಗೆ ತಪ್ಪು ಭಾವನೆ ಹೋಗಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದೇವೆ.